ಈ ಸಂವಾದದಲ್ಲಿ ಒಬ್ಬ ವೀರಭದ್ರ ಅಂತ ಸಾಮಾನ್ಯ ವ್ಯಕ್ತಿ, ಅವನಿಗೆ ಬಹಳ ಸಂಪತ್ತು ಎಲ್ಲ ಸಿಗುತ್ತೆ, ಬೇಕಾದಷ್ಟು ಎಲ್ಲ ಸಂಪತ್ತು ಸಿಗುತ್ತೆ. ಸಂಪತ್ತು ಸಿಕ್ಕಿ ಅವನು ನಿರಂತರ, ಅವನಿಗೊಬ್ಬಳೆ ಹೆಂಡತಿ, ತಸ್ಯ ಇವನು ವೀರಭದ್ರ ಒಬ್ಬ ರಾಜ, ಸಾಮಾನ್ಯ ಅಂದರೆ ಮೊದಲು ಸಾಮಾನ್ಯನಾಗಿದ್ದವನು ಆಮೇಲೆ ರಾಜನಾಗ್ತಾನೆ. ಅವನಿಗೊಂದು ಹೆಂಡತಿ ಚಂಪಕ ಮಂಜರಿ ಅಂತ ಅವಳ ಹೆಸರು. ಇಬ್ಬರು ಯಾವಾಗಲೂ ದೊಡ್ಡ ರಾಜನಾಗಿದ್ದರೂ ಕೂಡ ಅವನು ಹೋಗಿ ದೇವಸ್ಥಾನದಲ್ಲಿ ಯಾವಾಗಲೂ ಕಸ ಬಳಿಯುವುದು, ಇವಳು ದೇವಸ್ಥಾನದಲ್ಲಿ ದೇವರ ಪೂಜೆಯ ಸಂದರ್ಭದಲ್ಲಿ ನೃತ್ಯ ಮಾಡೋದು. ಇದನ್ನು ನಿರಂತರ ಯಾವತ್ತೂ ತಪ್ಪಿಸದೆ ಹೋಗಿ ಮಾಡ್ತಾ ಇರ್ತಾರೆ. ಈ ರೀತಿಯಾದ ವಿಶಿಷ್ಟವಾದ ರೀತಿಯ ಪ್ರವೃತ್ತಿಯನ್ನು ಕಂಡು ಅವರಿಗೊಬ್ಬರು ಗುರುಗಳು ಸಿಗ್ತಾರೆ, ವಿಭಾಂಡಕ ಅಂತ. ಆ ವಿಭಾಂಡಕ ಅನ್ನುವ ಅವನಿಗೊಬ್ಬ ಮಂತ್ರಿ ಇರ್ತಾನೆ. ಆ ಮಂತ್ರಿ ಇವರಿಬ್ಬರು ಒಂದು ಸರ್ತಿ ತುಂಬ ಕಷ್ಟಪಟ್ಟು ಯಾವುದೋ ಒಂದು ಬೇಟೆಗೆ ಅಂತ ಹೋದ ಸಂದರ್ಭದಲ್ಲಿ ನೀರು ಸಿಗುವುದಿಲ್ಲ, ಪೂರ್ತಿ ತೊಂದರೆ ಆಗಿಬಿಡುತ್ತೆ, ಎಲ್ಲ ಸೈನ್ಯವು ಎಲ್ಲೆಲ್ಲೋ ಚದುರಿ ಹೋಗಿಬಿಟ್ಟಿರುತ್ತೆ. ಅಂಥ ಸಂದರ್ಭದಲ್ಲಿ ಯಾವುದೋ ಒಂದು ಗುಡಿ, ಪೂರ್ತಿ ನಾಶ ಆಗಿ ಹೋಗಿರುವಂಥ ಒಂದು ಗುಡಿ ಸಿಗುತ್ತೆ. ಗುಡಿ ಎದುರುಗಡೆ ಒಂದು ದೊಡ್ಡ ಹುಲ್ಲು ಬೆಳೆದಂತಹ ರೀತಿಯ ಒಂದು ಚೌಕದ ಆಕೃತಿಯ ಒಂದು ಕೆರೆಯ ರೀತಿ ಇರುವಂತಹ ವಸ್ತು ಇದು ಕಾಣುತ್ತೆ. ಕೊನೆಗೆ ಬಾರಿಕೆ ಆಗ್ತಾ ಇದೆ, ನೀರಿಲ್ಲಲ್ಲ, ನೋಡಿದರೆ ಕೆರೆ ಥರ ಇದೆ, ಇಲ್ಲಿ ಏನೂ ಇಲ್ಲಲ್ಲ. ಕೊನೆಗೆ ಆ ಬುದ್ಧಿಸಾಗರ ಅಂತ ಅವನ ಮಂತ್ರಿ ಇರ್ತಾನೆ. ಅವನು ಈ ಉಳಿದ ಅಲ್ಲೇ ಓಡಾಡ್ತಾ ಇದ್ದಂಥವ್ರನ್ನೆಲ್ಲ, ಕಾಡಿನಲ್ಲಿ ಸಿಕ್ಕಿದವ್ರನ್ನೆಲ್ಲ ಕರೆದು ಅಲ್ಲೊಂದು 4 ಅಡಿಯಷ್ಟು ಆಳಕ್ಕೆ ಮಣ್ಣನ್ನು ತೆಗೆದಾಗ ನೀರು ಸಿಗ್ಲಿಕ್ಕೆ ಶುರುವಾಗುತ್ತೆ. ನೀರು ಸಿಕ್ಕಿದಾಗ ತುಂಬ ಸಂತೋಷ ಆಗುತ್ತೆ. ರಾಜ ಅಂತೂ ನೀರು ಸಿಕ್ಕಿತು ಅಂತ ಸಂತೋಷದಲ್ಲಿ ಕುಡಿದು, ನೋಡು ಇಂಥದ್ದೊಂದು ಯಾವುದೋ ಒಂದು ಪ್ರದೇಶದಲ್ಲಿ ಕೆರೆ ಇದ್ದಿದ್ದು ಹಿಂದೆ ಎಷ್ಟು ಅನುಕೂಲ ಆಯಿತು ಅಂತ ಭಾವಿಸಿ ಅದನ್ನು ಪೂರ್ತಿ ಶುದ್ಧಿ ಮಾಡಲಿಕ್ಕೆ ಹೇಳ್ತಾನೆ. ಅದು ಇನ್ನೂ ಶುದ್ಧಿ ಆಗುತ್ತೆ. ಎಲ್ಲಿವರೆಗೆ ಅಂದರೆ ಅದು ಮೊದಲಿದ್ದ ಸ್ಥಿತಿಗಿಂತ ಅತ್ಯಂತ ದೊಡ್ಡ ಮಟ್ಟಕ್ಕೆ ಅದನ್ನು ದೊಡ್ಡ ಮಟ್ಟಕ್ಕೆ ಅಂದರೆ ಮೆಟ್ಟಲುಗಳನ್ನೆಲ್ಲ ಮಾಡಿ ಇನ್ನೂ ಸಾಗರದಷ್ಟು ವ್ಯಾಪ್ತಿಯಲ್ಲಿ ಕಾಣುವ ಹಾಗೆ ಆ ಕೆರೆಯನ್ನು ವಿಸ್ತಾರ ಮಾಡ್ತಾನೆ. ಅಂದರೆ ಕಾಡು ಪ್ರಾಣಿಗಳಿಗೆಲ್ಲ ಕುಡಿಲಿಕ್ಕೆ ಇತ್ಯಾದಿಗಳಿಗೆ ಅವಕಾಶ ಆಗಲಿ ಅಂತ. ಹೀಗೆ ಮಾಡಿ ಅವನು ವಾಪಸ್ಸು ಬರ್ತಾನೆ. ಬಂದಾಗ ಮತ್ತೆ ಅವನು ಯಥಾ ಪ್ರಕಾರ ಬಿಡಲಿಲ್ಲ, ತನ್ನ ಕರ್ತವ್ಯವನ್ನು ಹಾಗೆ ಹೆಚ್ಚು ಹೆಚ್ಚು ನಡೆಸ್ತಾ ಇರ್ತಾನೆ. ಆಗ ಒಂದು ಮಾತು ಬರುತ್ತೆ, ದೇವಾಲಯಂ ತಡಾಗಂ ವಾ ಗ್ರಾಮಂ ವಾ ಪಾಲಯೇತ್ತು ಯಃ ಕರ್ತುಶತಕಣಂ ತಸ್ಯ ಪುಣ್ಯಂ ಭವತಿ ಭೂಪತೆ. ಅವನಿಗೆ ಬಹಳ ಪುಣ್ಯ ಬಂದು ಹೋಯಿತು. ಅವನು ಹೊಸತಾಗಿ ಕೆರೆಯನ್ನು ಕಟ್ಟಿದ್ದಲ್ಲ, ಇದ್ದ ಕೆರೆಗೆ ಸ್ವಲ್ಪ ಹೊಸತನವನ್ನು ಜೋಡಿಸಿದ ಅಷ್ಟೇ. ಇಲ್ಲಿ ಅವರು ಹೇಳುವ ಮಾತೇನು ಅಂದರೆ, ಒಂದು ದೇವಸ್ಥಾನವನ್ನು ಅಥವಾ ಒಂದು ಕೆರೆಯನ್ನು ಅಥವಾ ಒಂದು ಊರನ್ನು ಯಾರು ಅದು ಚೆನ್ನಾಗಿ ಇರುವಂತೆ ಸಮಸ್ಯೆ ಬಂದಾಗ ಅದನ್ನು ಕೊರತೆಯನ್ನು ಪರಿಹರಿಸಿ ಉದ್ಧಾರ ಮಾಡ್ತಾನೋ, ಜೀರ್ಣವಾದದ್ದನ್ನು ಉದ್ಧಾರ ಮಾಡೋದು. ನಾವಿವತ್ತು ಜೀರ್ಣ ಮಾಡೋದು ಮಾತ್ರ ನೋಡುತ್ತೇವೆ, ಉದ್ಧಾರ ಮಾಡೋದನ್ನು ನೋಡುವುದಿಲ್ಲ. ಅದು ನಾವು ಜೀರ್ಣ ಮಾಡಲಿಕ್ಕಿದೆ ಅಂತ. ಜೀರ್ಣೋದ್ಧಾರ ಬೇರೆ, ಜೀರ್ಣ ಬೇರೆ. ಜೀರ್ಣ ಅಂದರೆ ನಾಶ ಆಗುವುದು. ಜೀರ್ಣೋದ್ಧಾರ ಮಾಡುವಂತಹ ಪ್ರಸಂಗಕ್ಕೆ ಯಾರು ಕೈ ಹಾಕ್ತಾನೋ ಅವನು, ಯಾರು ನಿಜವಾಗಿ ದೇವಸ್ಥಾನ ಕಟ್ಟಿದ್ದಾನೋ, ಯಾರು ಕೆರೆಯನ್ನು ಕಟ್ಟಿದ್ದಾನೋ, ಯಾರು ಊರನ್ನು ಕಟ್ಟಿದ್ದಾನೋ ಅವನಿಗಿಂತ ಶತಗುಣಂ 100 ಪಟ್ಟು ಹೆಚ್ಚು ವಿಶಿಷ್ಟವಾದ ಪುಣ್ಯವನ್ನು ಅವನು ಪಡೀತಾನೆ ಅಂತ. ಯಾಕೆಂದರೆ ಒಂದು ಕೆರೆಯನ್ನು ದೇವಸ್ಥಾನವನ್ನು ಕಟ್ಟುವುದು ದೊಡ್ಡದಲ್ಲ, ಅದನ್ನು ಮೇಂಟೈನ್ ಮಾಡೋದು ಬಹಳ ದೊಡ್ಡದು. ಯಾಕೆಂದರೆ ಅದು ದೀರ್ಘಕಾಲ ಪೂಜೆಗೆ ಒಳಗಾಗಬೇಕು, ದೀರ್ಘಕಾಲ ನೀರು ಕಲುಷಿತವಾಗದಂತೆ ಅದು ಸುರಕ್ಷಿತವಾಗಿರಬೇಕು, ಮುಚ್ಚಿ ಹೋಗದ ಹಾಗೆ ಅದನ್ನು ನೋಡಿಕೊಳ್ಬೇಕು. ಯಾರು ಹಾಗೆ ಊರನ್ನು, ಕೆರೆಯನ್ನು, ದೇವಸ್ಥಾನವನ್ನು ಹಾಳಾಗದಂತೆ, ಅದರಿಂದಾಗಿ ನಾವು ಹೊಸ ಕೆರೆ, ಹೊಸ ದೇವಸ್ಥಾನ ಕಟ್ಟುವುದಕ್ಕಿಂತ ಹೆಚ್ಚು ಬಿದ್ದು ಹೋಗಿರುವುದಕ್ಕೆ ಗಮನ ಕೊಟ್ಟು ಅದನ್ನು ರಕ್ಷಿಸಿದರೆ ನಿಜವಾಗಿ ಕಟ್ಟಿದ ದೇವಸ್ಥಾನದ ಒಂದು ಪುಣ್ಯ ಏನಿದೆ ಅದಕ್ಕಿಂತ 100 ಪಟ್ಟು ಹೆಚ್ಚು ಪುಣ್ಯವನ್ನು ಅವನು ಪಡೀತಾನೆ ಅಂತ. ಹಾಗಾಗಿ ಈ ರಾಜನಿಗೂ ಅಂಥದ್ದೇ ಒಂದು ಅವಕಾಶ ಸಿಕ್ಕಿತು, ಅವನದನ್ನು ನಡೆಸಿದ. ದೇವಾಲಯ ಶುಶ್ರೂಷಾಂ ಲೇಪಸೇಚನ ಮಂಡನೈ. ಅವನು ನಿರಂತರ ದೇವಸ್ಥಾನದ ಒಳಗಿನ ಎಲ್ಲ ಕೈಂಕರ್ಯ ಇದ್ದಾಗ, ಈಗಲೂ ಕೆಲವು ಕಡೆ ಅಂತಹ ದೊಡ್ಡ ಸ್ಥಿತಿಯನ್ನೆಲ್ಲ ಬಿಟ್ಟು ಕೆಲಸ ಮಾಡುವಂತಹ ಮಂದಿ ಇದ್ದಾರೆ. ಒಳಗೆ ತೊಳೆಯುವುದೆಲ್ಲ ಅವರೇ ಮಾಡ್ತಾರೆ, ಕಸ ತೆಗಿತಾರೆ, ಬಡಿಸ್ಬೇಕು ಅಂದಾಗ ಬಡಿಸ್ಲಿಕ್ಕೆ ಬರ್ತಾರೆ. ಇದೆಲ್ಲ ಏನು ಅಂದರೆ ಅವರ ಒಂದು ಸಹಜವಾದ
ಅಹಂಕಾರದ ಬಿಡುವಿಕೆ. ಎರಡನೇದು, ನಾವು ಏನೇ ಇದ್ರೂ ಕೂಡ ದೇವರಿಗೆ ದಾಸರು. ಇಲ್ಲಿ ದೇವಸ್ಥಾನದ ಕೆಲಸ ಮಾಡುವುದು ಅಂತಂದರೆ ಯಾರಿಗೋ ನಾವು ಸರೆಂಡರ್ ಆಗಿದ್ದೇವೆ ಅಂತ ಅರ್ಥಲ್ಲ, ದೇವರಿಗೆ ನಾವು ಸರೆಂಡರ್ ಆಗಿದ್ದೇವೆ ಅನ್ನುವುದೇ ಮುಖ್ಯ ಹೊರತು ಇನ್ಯಾರದ್ದೋ ಕೈ ಕೆಳಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ ಅಂತ ಅನ್ನುವ ಭಾವನೆ ಬರುವುದೇ ಇಲ್ಲ ಅನ್ನುವುದು ನೆನಪಿರಬೇಕಾದದ್ದು. ಯಾರು ದೇವಾಲಯದ ಶುಶ್ರೂಷೆಯನ್ನು ಚೆನ್ನಾಗಿ ಮಾಡ್ತಾನೋ, ಅಲ್ಲಿಯ ಕೊಳೆಯನ್ನು ಕಮ್ಮಿ ಮಾಡ್ತಾನೆ, ತೆಗಿತಾನೆ, ಶುದ್ಧಿ ಮಾಡ್ತಾನೆ ಅಂತಂದರೆ ತಸ್ಯ ಪುಣ್ಯಂ ಅನಂತಕಂ, ಅವನಿಗೆ ಲೆಕ್ಕ ಇಲ್ಲದಷ್ಟು ಪುಣ್ಯ ಬರುತ್ತೆ. ಏನೆಲ್ಲ ಮಾಡಿದರೆ, ಲೇಪನ, ಸೇಚನ, ಮಂಡನ, ನೆಲ ಸಾರಿಸುವುದು, ಬಿಸಿ ಬಿಸಿ ಇದ್ದಾಗ ದಾರಿಯಲ್ಲಿ ನೀರು ದೇವರು ಬರುವಾಗ, ಭಕ್ತರು ಬರುವಾಗ ಅವರಿಗೆ ಕಾಲಿಗೆ ಬಿಸಿ ಆಗುತ್ತೆ ಅಂದರೆ ತಣ್ಣೀರನ್ನು ಚಿಮುಕಿಸಿ ಅವರು ಬರುವುದಕ್ಕೆ ದಾರಿ ಮಾಡಿಕೊಟ್ರೆ ಅದು ದೇವರ ಸೇವೆ ಮಾಡಿದ ಹಾಗೆ. ಅಂದರೆ ದೇವರನ್ನೇ ಒಬ್ಬ ಅತಿಥಿ ರೂಪದಲ್ಲಿ ಬರುವವನಿಗೆ ನಾವು ಅನುಕೂಲ ಮಾಡಿ ಕೊಟ್ಟದ್ರಿಂದಾಗಿ ನಮಗೆ ಇವತ್ತು ನೀರು ಹಾಕೋದಕ್ಕೆ ಆಗೋದಿಲ್ಲ ಅಂದರೂ ಒಂದು ಬೆಳ್ಳಗಿನ ನೆಲಕ್ಕೆ ಬಿಸಿ ಆಗದೆ, ನಾವು ಮೊದಲಾಗಿ ಮಾಡಿದ ಸಿಮೆಂಟಿನ ಒಂದು ವ್ಯವಸ್ಥೆ ಮಾಡಿದ್ರಿಂದನೇ ಅದು ಇನ್ನೂ ಬಿಸಿ. ಆದರೆ ಅದಕ್ಕೂ ಇನ್ನೊಂದೇನೋ ಪರಿಹಾರ ಅಂತ ಹೇಳಿ ಬಿಳಿ ಪೇಂಟ್ ಹಾಕಿ ಕೊನೆಗೇನೋ ಏನಾದರೂ ಒಂದು ಒಟ್ಟು ದಾರಿಯಲ್ಲಿ ಬರುವವರಿಗೆ ನೆಲ ಸುಡುವ ಪರಿಸ್ಥಿತಿಯನ್ನು ಕಮ್ಮಿ ಮಾಡಿದ್ದಕ್ಕೆ ಏನು ಪುಣ್ಯ ಅಂದರೆ ಅವನು ದೇವಸ್ಥಾನದ ವಿಶಿಷ್ಟವಾದ ಸೇವೆ ಮಾಡಿದ, ದೇವರ ಪ್ರತೀಕವನ್ನೇ ಆರಾಧಿಸಿದ ಪುಣ್ಯ ಇದೆ ಅವನಿಗೆ. ಕುರಿಯಾತ್ ಸತತಂ ಭಕ್ತ್ಯ. ಆದರೆ ಇಷ್ಟು ಮಾಡುವಾಗ ಭಕ್ತಿಯಿಂದ ಮಾಡಬೇಕು. ಸುಮ್ಮನೆ ಕೆಲಸಕ್ಕಿದ್ದೇನೆ, ಮಾಡದೇ ಇದ್ರೆ ಬೈತಾರೆ, ಅವರನ್ನು ಇವರನ್ನು ಅಂತ ಬೈಕೊಂಡು ಮಾಡೋದಲ್ಲ. ಇದು ದೇವರು ನನಗೆ ಒದಗಿಸಿದಂತಹ ಅತ್ಯಂತ ಉತ್ತಮವಾದಂತಹ ಒಂದು ಅವಕಾಶ. ನನಗೆ ಇನ್ನೊಮ್ಮೆ ಇಂಥ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅನ್ನುವ ಪ್ರೀತಿಯಿಂದ ಆ ಕಾರ್ಯವನ್ನು ಅವನು ಮಾಡಿದ್ದ ಅಂತ ಆದರೆ ಅವನಿಗೆ ಲೆಕ್ಕ ಇಲ್ಲದಷ್ಟು ಪುಣ್ಯ. ಕೊನೆಗೆ ಹೇಳ್ತಾರೆ ಏನು ಅಂದರೆ, ಇನ್ನೂ ಒಂದು ಭಾಗ, ಇನ್ಯಾವುದೋ ನಮಗೆ ಸಂಬಂಧ ಪಡದೇ ಇರುವ ಅಥವಾ ಶಾಸ್ತ್ರದ ಬಗ್ಗೆ, ದೇವತೆಗಳ ಬಗ್ಗೆ ಗೌರವ ಇಲ್ಲದೇ ಇರುವವರ ಕೈ ಕೆಳಗೆ ಕೆಲಸ ಮಾಡುವುದಕ್ಕಿಂತ ದೇವಸ್ಥಾನದಲ್ಲಿ ವೇತನಾತ್ ವಿಷ್ಟಿತೋ ವಾಪಿ ಪುಣ್ಯಕರ್ಮ ಪ್ರವರ್ತಿತಾ ತೇ ಗಚ್ಚಂತಿ ದರಾಧಾರಾ ಶಾಶ್ವತಂ ವೈಷ್ಣವಂ ಪದಂ. ಯಾರು ಸಂಬಳಕ್ಕಾಗಿ ಆದರೂ ಎಲ್ಲೋ ಒಂದು ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಅವನ ಜೀವನದಲ್ಲಿ ದೊಡ್ಡ ಭಾಗ್ಯಶಾಲಿ. ಬೈಕೊಂಡೇ ಮಾಡಲಿ, ಕನಿಷ್ಠ ಪಕ್ಷ ಅವನು ನಿರಂತರ ಆ ಸೇವೆಯನ್ನು ಅದರೊಳಗೆ ಇದ್ದು ಮಾಡ್ತಾ ಇದ್ದಾನೆ ಅಂದರೆ ಬೈಕೊಂಡದ್ದಕ್ಕೊಂದಿಷ್ಟು ದೋಷ ಪುಣ್ಯ ಲಾಸ್ ಆಗ್ತಾ ಇರುತ್ತೆ. ಆದರೂ ಇನ್ನೆಲ್ಲೋ ಅವನು ಮಾಡಿ ದೇವರ ಬಗ್ಗೆ ಎಚ್ಚರ ಇಲ್ಲದೆ ಅಥವಾ ದೇವರನ್ನು ನಿಂದಿಸುವ, ಶಾಸ್ತ್ರವನ್ನು ನಿಂದಿಸುವ ಅಥವಾ ಧರ್ಮದ ಬಗ್ಗೆ ಕಿಂಚಿತ್ತೂ ಗೌರವ ಇಲ್ಲದವರ ಜೊತೆಗೆ ಬದುಕಿ ಅವನ ತನ್ನ ಪಶುವಿನಂದದಿ ಬದುಕುವ ಕ್ರಿಯೆಗಿಂತ ಇಲ್ಲಿ ಅವನು ವಿಶಿಷ್ಟವಾದಂತಹ ಪುಣ್ಯವನ್ನು ಪಡೀತಾನೆ. ಇನ್ನು ಭಕ್ತಿ ಇದ್ದರೆ ಕೇಳುವುದೇ ಬೇಡ. ಅಲ್ಲಿ ಎರಡಿದೆ, ವಿಷ್ಟಿತಃ ವೇತನಾತ್ ಅಂತ. ವಿಷ್ಟಿತಃ ಅಂದರೆ ಬಿಟ್ಟಿ ಕೆಲಸ ಅಂತ, ಸಂಬಳಕ್ಕೆ ಮಾಡುವುದಲ್ಲ, ಅದು ಇನ್ನೂ ಹೆಚ್ಚು ಪುಣ್ಯ ಅಂತ. ಸಂಬಳಕ್ಕಾಗಿ ಮಾಡುವುದು ಪುಣ್ಯವೇ, ನಾವು ಅದನ್ನು ಬಿಟ್ಟಿ ಅಂತ ಕನ್ನಡದಲ್ಲಿ ಅದನ್ನೇ ಬಳಸೋದು. ವಿಷ್ಟಿತಃ ಅಂದರೆ ಯಾವುದೇ ವೇತನವನ್ನು ತೆಗೆದುಕೊಳ್ಳದೆ ಸೇವೆ. ನಿಜವಾದ ಶಬ್ದದ ಅರ್ಥ ಸೇವೆ ಅಂದರೆ ವಿಷ್ಠಿ. ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸದೆ ಮಾಡಿದರೆ ಮಾತ್ರ ಸೇವೆ. ಇವತ್ತು ಸಂಬಳ ಗಿಂಬಳ ಉಂಬಳ ಎಲ್ಲ ತಗೊಂಡು ಆಮೇಲೆ ಹೇಳೋದು 50 ವರ್ಷ ಸರ್ಕಾರದ ಸೇವೆ ಮಾಡಿದ್ದು ಅಂತ. ಅದು SHAV ಯಾವ ಅರ್ಥದಲ್ಲೂ ಅಲ್ಲಿ ಸೇವೆಯ ಭಾವವೇ ಇರುವುದಿಲ್ಲ. ಅಂದರೆ ಇದು ನಮಗೆ ಒಂದು ಅರ್ಥದಲ್ಲಿ ಶಾಸ್ತ್ರದ ಹಿನ್ನೆಲೆ ಗೊತ್ತಿದ್ದಾಗ ಸೇವೆ ಅನ್ನೋದನ್ನು ನಾವು ಎಲ್ಲೆಲ್ಲೋ ಬಳಸಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ನಿಜವಾಗಿ ಸೇವೆ ಅಂದರೆ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಮಾಡುವಂಥದ್ದು. ಆ ರೀತಿ ಮಾಡಿದವನಿಗೆ ಬದುಕಿನಲ್ಲಿ ಅತ್ಯಂತ ಉತ್ತಮವಾದಂತಹ ಫಲ ಸಿಗುತ್ತೆ. ಸರಿ, ಅವನು ಎಷ್ಟಾದರೂ ಯಾವತ್ತೂ ಕೂಡ ತಪ್ಪಿಯೂ ದೇವಸ್ಥಾನದ ಶೌಚದ ಕೆಲಸದಲ್ಲಿ ಹಿಂದೆ ಸರಿತಾ ಇರಲಿಲ್ಲ. ಅವಳು ಕೂಡ ನಿರಂತರ ದೇವಸ್ಥಾನದ ಏನೇ ಒಂದು ಸೇವೆ ಇದೆ ಅಂತಂದಾಗ ಚಪ್ಪಾಳೆ ಬಡಿದು, ತಲೆ ತೂಗಿ, ಹಾಡು ಹಾಡಿ, ನೃತ್ಯ ಮಾಡ್ತಾ ದೇವರ ಮುಂದೆ ಕಾಲವನ್ನು ಕಳೀತಾ ಇದ್ಲು. ಇದರಿಂದ ಆ ವಿಭಾಂಡಕ ಮುನಿ ಕೇಳ್ತಾನೆ ಒಂದು ಸರ್ತಿ, ಈ ರಾಮಾಯಣದಲ್ಲಿ ಬಂದ ವಿಭಾಂಡಕ ಅಲ್ಲ, ಇನ್ನೊಬ್ಬ ಮುನಿ ಕೇಳ್ತಾನೆ, ಇಷ್ಟು ನಿಮಗೆ ಈ ವಿಷಯದಲ್ಲಿ ಯಾಕೆ ಆಸಕ್ತಿ? ನೀವು ರಾಜರು, ನೀವು ಹೇಳಿದರೆ 100 ಜನ 1000 ಜನ ಕುಣಿಯೋರು ಬರ್ತಾರೆ, ಅಥವಾ ಕೆಲಸಕ್ಕೆ 1000 ಜನ ಸಿಗ್ತಾರೆ, ಅವರೆಲ್ಲರೂ ಇದ್ದರೂ ನೀವು ಒಟ್ಟಿಗೆ ನಿಂತು ಯಾಕೆ ಮಾಡ್ತೀರಿ? ಅದಕ್ಕೆ ಅವನು ಒಂದು ಹಿಂದಿನ ಕಥೆಯನ್ನು ಹೇಳ್ತಾನೆ. ಏನು ಅಂದರೆ, ಬಹಳ ಹಿಂದೆ ಅವನು ಒಂದು ಡಕಾಯಿತನಾಗಿ ಎಲ್ಲರ ತಲೆ ಒಡೆದು ಪಾಪದವರು ಅಂತನೂ ನೋಡದೆ ಅವರ ಸಂಪತ್ತನ್ನು ಕಿತ್ತು, ಹಸುಗಳು ಅಂತಿಲ್ಲ, ಪ್ರಾಣಿಗಳು ಅಂತಿಲ್ಲ, ಹಕ್ಕಿಗಳು ಅಂತಿಲ್ಲ, ಎಲ್ಲವನ್ನು ಕೊಂದು ಅನ್ಯಾಯದ ಪರಾಕಾಷ್ಠೆಯಲ್ಲಿ ಬದುಕ್ತಾ ಇರ್ತಾನೆ. ಅಂಥವನಿಗೆ ಒಂದು ಸರ್ತಿ
ಜನಗಳು ಅವನನ್ನು ಓಡಿಸಿಬಿಡುತ್ತಾರೆ. ಓಡಿಸಿಬಿಟ್ಟು ಎಲ್ಲೋ ಕಾಡಿನಲ್ಲಿ ಬಂದು ಸಿಕ್ಕಿ ಹಾಕಿಕೊಳ್ತಾನೆ. ಸಿಕ್ಕಿ ಹಾಕಿಕೊಂಡು ಏನು ಮಾಡೋದು ಗೊತ್ತಾಗಲ್ಲ ಅವನಿಗೆ. ಅಲ್ಲೇ ಒಂದು ಯಾವುದೋ ಉಳ್ಕೊಂಡಿರುವಂತಹ ಅರ್ಧ ಸ್ಥಿತಿಯಲ್ಲಿರುವ ಒಂದು ಗೋಡೆ ಇತ್ಯಾದಿಗಳೆಲ್ಲ ಕಾಣುತ್ತೆ. ಅದು ನೋಡ್ತಾನೆ, ಅಲ್ಲೇ ಎಲ್ಲ ಬಿದ್ದ ಹಾಗೆ ಇರುತ್ತೆ. ಅದನ್ನು ಹಾಗೆ ಯಥಾ ಪ್ರಕಾರ ಜೋಡಿಸಿ ಕಷ್ಟಪಟ್ಟು ಒಬ್ಬನೇ ರಾತ್ರಿ ಹಗಲು ಬೆವರು ಸುರಿಸಿ ಎಲ್ಲ ಕಂಬಗಳು, ಅದಕ್ಕಿರುವ ಮೇಲಿನ ಛಾವಣಿ, ಅದು ಇದು ಎಲ್ಲ ಸಿಕ್ಕಿಸಿ ಸರಿ ಮಾಡ್ತಾನೆ. ಸರಿ ಮಾಡಿ ಅದರ ಸುತ್ತ ಇರುವ ಎಲ್ಲ ಕೊಳೆಯನ್ನು ಜಾಡಿಸಿ ತನಗೆ ಮಲಗಲಿಕ್ಕೆ ಒಂದು ಜಾಗ ಬೇಕು ಅಂತ. ಅದೇ ಹೊತ್ತಿಗೆ ಸರಿಯಾಗಿ ಒಬ್ಬಳು ಊರಿನಲ್ಲಿ ಯಾವುದೋ ತಪ್ಪು ಅಪವಾದಕ್ಕೆ ಒಳಗಾಗಿ ಮೈ ಮಾರಿಕೊಳ್ಳುವವಳು ಅಂತ ಅವಳನ್ನು ಓಡಿಸಿಬಿಡ್ತಾರೆ. ಅವಳು ಇಲ್ಲಿ ಬಂದು ಕೇಳ್ಕೊಳ್ತಾಳೆ, ನಾನು ಏನೂ ತಪ್ಪು ಮಾಡಿಲ್ಲ, ಅವನಿಗೂ ಆಗ ಸ್ವಲ್ಪ ದಿವಸ ಕಳೆದು ಹೋಗಿರುತ್ತೆ. ಅದರಿಂದಾಗಿ ಒಂಥರ ಜೀವನ ಅಂದರೆ ಈಗ ಇಲ್ಲಿಯೇ ತಲೆ ಹೊಡಿಲಿಕ್ಕೇನೂ ಇಲ್ಲ, ತನ್ನ ಪಾಡಿನ ದುಡಿಮೆ ಅಂತ ತಾನೇ ಮಾಡ್ಕೊಳ್ಬೇಕಾಗಿದೆ. ಯಾರ ಹತ್ರ ಏನು ಜಗಳ ಆಡಲಿಕ್ಕೆ ಇಲ್ಲಿ ಯಾರೂ ಇಲ್ಲ. ಅದರಿಂದಾಗಿ ಒಂದು ಗೊತ್ತಿಲ್ಲದೆ ಅವನಲ್ಲಿ ಯಾರಾದರೂ ಒಬ್ಬರು ಸಿಕ್ಕಿದ್ರೆ ಸಾಕು ಅಂತಿರುತ್ತೆ. ಅದೇ ಹೊತ್ತಿಗೆ ಈಕೆಯ ಭೇಟಿಯಾಗುತ್ತೆ. ಭೇಟಿಯಾಗಿ ಅಲ್ಲಿ ಆ ಮನೆಯನ್ನು ಶುಚಿಗೊಳಿಸಿದ್ದನ್ನು ಅವಳು ನಿತ್ಯವೂ ಶುಚಿಗೊಳಿಸೋದಕ್ಕೆ ನಾನು ನಿನ್ನ ಜೊತೆಗಿರ್ತೇನೆ, ನಿನ್ನ ಜೊತೆಗೆ ನಂಗೆ ಬಾಳ್ಲಿಕ್ಕೆ ಅವಕಾಶ ಕೊಡು. ಸರಿ, ಅವ್ರಿಗೇನು ಸಂಸ್ಕಾರ ಇತ್ಯಾದಿಗಳೇನು ಇಲ್ಲದೇ ಇದ್ದರೂ ಕೂಡ ಜೊತೆಯಾಗಿ ಬಾಳ್ತಾರೆ. ಆ ಪರಿಸರವನ್ನು ಅಲ್ಲೇ ಒಳಗಿನ ಕೋಡೆಗಳಿಗೆಲ್ಲ ನೀರು ಹಾಕಿ ತೊಳೆದು ಶುದ್ಧಿ ಮಾಡಿ ಆ ಮಧ್ಯದಲ್ಲಿ ಇವರಿಗೆ ವಿಹಾರ. ಏನಾದರೂ ಒಂದು ಗೆಡ್ಡೆ ಗೆಣಸು ತಂದು ತಿಂದಾದ ಮೇಲೆ ಸಂಜೆ ಹೊತ್ತು ಕುಣಿಯುವುದು. ಇದು ನಿರಂತರ ನಡೀತಾ ಅಲ್ಲೇ ಜೀವನದ ಸುಮಾರು ಎಷ್ಟೋ ವರ್ಷಗಳ ಕಾಲ ಅಲ್ಲೇ ಜೀವನ ಕಳೆದು ಪ್ರಾಣ ಬಿಡ್ತಾರೆ. ಪ್ರಾಣ ಬಿಟ್ಟಾಗ ಅವನಿಗೆ ಈ ಯಮದೂತರು ಬಂದು ಎಳ್ಕೊಂಡು ಹೋಗುವ ಪ್ರಸಂಗ ಬರುತ್ತೆ. ಪ್ರಸಂಗ ಬಂದಾಗ ವಿಷ್ಣುದೂತರು ಬಂದು ತಡೀತಾರೆ, ಕರ್ಕೊಂಡು ಹೋಗಬೇಡಿ. ಏನು, ಅವರು ಇಷ್ಟು ದಿವಸ ಈ ವಿಷ್ಣು ದೇವಾಲಯವನ್ನು ಶುಚಿ ಮಾಡಿ ಅಲ್ಲಿ ದೇವರಿಗೆ, ಅವಳು ನಿರಂತರ ನೃತ್ಯ ಸೇವೆ, ಹಾಡು ಗೀಡು ಎಲ್ಲ ಆಡ್ತಿರ್ತಾಳೆ. ಇವನು ಯಾವಾಗಲೂ ಕ್ಲೀನ್ ಮಾಡಿ ಉಳಿದ ಸಮಯದಲ್ಲೆಲ್ಲ ಋಷಿಗಳು ಅವರೆಲ್ಲ ಬಂದವರು ಮತ್ತೆ ಸಾನ್ನಿಧ್ಯ ಇಲ್ಲಿ ಮರುಕಳಿಸಿದೆ ಅಂತ ಭಾವಿಸಿ ಅವರು ಬಂದು ಇವ್ರಿಗೆ ಗೊತ್ತಾಗದ ಹಾಗೆ ಬಂದು ತಮ್ಮ ಸೇವೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಇದರಿಂದಾಗಿ ಅವನಿಗೊಂದು ಪುಣ್ಯ ಸಿಕ್ಕಿದೆ. ಅದರಿಂದಾಗಿ ಅವನನ್ನು ನೀವು ಎಳ್ಕೊಂಡು ಹೋಗುವ ಹಾಗಿಲ್ಲ. ಇದು ಅವನಿಗೆ ಸಂಸ್ಕಾರದ ವಶದಿಂದ ಆ ಇಡೀ ವಿಷನ್ ಅವನ ತಲೆಯಲ್ಲಿ ಹಾಗೆ ಉಳಿಯುತ್ತೆ. ಉಳಿದ ಮೇಲೆ ನಾನು ಎಂಥ ದೊಡ್ಡ ತಪ್ಪು ಮಾಡಿ ಅಜ್ಞಾನದಿಂದ ಮಾಡಿದ ಒಳ್ಳೆಯ ಕೆಲಸಕ್ಕೂ ಇಷ್ಟು ನನ್ನನ್ನು ಗುರುತಿಸಿ ದೊಡ್ಡವರು ತಪ್ಪಿನ ಹೆಜ್ಜೆಯಿಂದ ಈಚೆಗೆ ಕರ್ಕೊಂಡು ಬೇಕು ಅಂತ ಬಯಸಿದ್ರಲ್ವಾ, ನಾನು ಇನ್ನೊಂದು ಸರ್ತಿ ನನಗೆ ಜನ್ಮ ಸಿಕ್ಕಿದರೆ ನಾನು ಇಂಥ ಅನ್ಯಾಯ ಯಾವತ್ತೂ ಮಾಡಲ್ಲ ಅಂತ ಅವನು ಪ್ರತಿಜ್ಞೆ ಮಾಡಿ ಪ್ರಾಣ ಬಿಡ್ತಾನೆ.